ಎಲ್ಲ ಗಣ್ಯ ವ್ಯಕ್ತಿಗಳು ಸ್ಟೇಜ್ ಉದಯ್ ನಾಸಿಕ್ ಸರ್, ಹನುಮಂತ್ ಬದ್ರಿನಾರಾಯಣ ಅಚ್ಚೂರ್, ಪ್ರಭು ಮುರಾರ್ಕನವರ್, ಹನುಮಂತಪ್ಪ ಟಿವಿಗೇಳಿ, ಮಹೇಶ್ ಗೌಡ ಮುದಿಗೋಡು. ಓಂ ಶ್ರೀ ಗುರು ವಿಘ್ನೇಶ್ವರಾಯ ನಮಃ. ನಮ್ಮೂರಿನ ಶ್ರೀ ಆರಾಧ್ಯ ದೈವವಾದ ಶಾಂತಿ ಸ್ವಾಮಿಯ ಪಾದಾಚರಣೆಗಳಿಗೆ ನಮಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓಂ ಶ್ರೀ ಶಾಂತೇಶ ನಮಸ್ತುಭ್ಯಂ ಶ್ರೀ ಶಾಂತಪುರ ನಿವಾಸಿನಿ ಸರ್ವಪೀಡಾ ನಿವೃತ್ತಿಚಂ ಭಕ್ತಾನಾಂ ಅಭಯಂ ಕುರು. ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಸಾತೇನಹಳ್ಳಿ ಗ್ರಾಮದಲ್ಲಿ ಜನಿಸಿದ ಶಾಂತಕವಿ ಸಕ್ಕರೆ ಬಾಳಾಚಾರ್ಯ ಇವರ ಸ್ಮರಣಾರ್ಥ ಇಂದಿನ ದಿವಸ ಮಕ್ಕಳ ರಂಗ ಸಂಸ್ಕೃತಿ ಶಿಬಿರವನ್ನು ಶ್ರೀ ಶಾಂತೇಶ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಕ್ಕರೆ ಬಾಳಾಚಾರ್ಯ ಶಾಂತಕವಿ ಟ್ರಸ್ಟ್ ರಿಜಿಸ್ಟರ್ ಧಾರವಾಡ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯಮಾನ್ಯರನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊದಲು ಪ್ರಾರ್ಥನೆ. ಶಿರವಾಗಿ ನಮಿಸುವೆವು ವಿಘ್ನೇಶ್ವರ, ಸಲಹು ತಂದೆ ನಮ್ಮನೆಲ್ಲ ಕರುಣಾಕರ. ಶಿರವಾಗಿ ನಮಿಸುವೆವು ವಿಘ್ನೇಶ್ವರ, ಸಲಹು ತಂದೆ ನಮ್ಮನೆಲ್ಲ ಕರುಣಾಕರ. ಅಭಯ ನೀಡಿ ಹರಸು ಸ್ವಾಮಿ ಲಂಬೋದರ, ನಮ್ಮನೆಲ್ಲ ಕರುಣಿಸಮ್ಮ ಜಗದಂಬರ. ನಮ್ಮನೆಲ್ಲ ಕರುಣಿಸಮ್ಮ ಜಗದಂಬರ. ಶಿರಭಾಗಿ ನಮಿಸುವೆವು ವಿಘ್ನೇಶ್ವರ, ಸಲಹು ತಂದೆ ನಮ್ಮನೆಲ್ಲ ಕರುಣಾಕರ. ಸಲಹು ತಂದೆ ನಮ್ಮನೆಲ್ಲ ಕರುಣಾಕರ. ಸಲಹು ತಂದೆ ನಮ್ಮನೆಲ್ಲ ಕರುಣಾಕರ. ಧಾರವಾಡ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರಿನ ಸಂಯುಕ್ತ ಆಶ್ರಯದಲ್ಲಿ ಸಾತೇನಹಳ್ಳಿ ಶಾಂತೇಶ ದೇವಸ್ಥಾನದ ಆವರಣದಲ್ಲಿ ಈ ಮಕ್ಕಳ ರಂಗ ಸಂಸ್ಕೃತಿ ಶಿಬಿರ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ಇವತ್ತು ತಾರೀಖು 14/4/2026ನೇ ತಾರೀಕಿನಿಂದ ಹಿಡಿದು 11/5/26ನೇ ತಾರೀಕಿನವರೆಗೆ ಈ ಒಂದು ತಿಂಗಳ ಪೂರ್ತಿಯಾದ ವಿಶೇಷವಾದ ಕಾರ್ಯಕ್ರಮವನ್ನು ಆಂಗ್ಲೀನ ನಾಟಕ ಕಲಾವಿದರೆಲ್ಲರೂ ಬಂದು ಮಕ್ಕಳಿಗೆ ಕಲಿಸಿಕೊಡ್ತಾ ಇದ್ದಾರೆ ಅಂತ ಒಂದು ಈ ಉದ್ಘಾಟನಾ ಸಮಾರಂಭವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ಉದ್ಘಾಟಕರಾಗಿ ಬಂದಂತಹ ಶ್ರೀಯುತ ಉದಯ್ ನಾಸಿಕ್ ರಂಗಕರ್ಮಿ ಲೇಖಕ ಆಂಗ್ಲಜ್ ಇವರು ತಮ್ಮ ಎಲ್ಲ ಕೆಲಸಗಳನ್ನು ಮುಟ್ಟಿಕೊಟ್ಟು ನಮ್ಮ ಆಗಮಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ ಸುಸ್ವಾಗತ. ವಹಿಸಿದಂತ ಶ್ರೀ ಹನುಮೇಶ್ ಚಕ್ರಿ ಕಾರ್ಯದರ್ಶಿ ಸಕ್ಕರೆ ಬಾಳಾಚಾರ್ಯ ಶಾಂತಕವಿ ಟ್ರಸ್ಟ್ ಧಾರವಾಡ ಇವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತ ಸುಸ್ವಾಗತ. ಇವರಿಗೆ ಮಕ್ಕಳು ಹೂಗಳನ್ನು ಕೊಟ್ಟವರನ್ನು ಸ್ವಾಗತಿಸಬೇಕಾಗಿ ನಿಂತುಕೊಳ್ಳಲಾಗಿದೆ. ಮುಖ್ಯ ಅತಿಥಿಯಾಗಿ ಶ್ರೀ ಪ್ರಭು ಗುರಪ್ಪನವರ ಶೇಷಗಿರಿ ಕಲಾತಂಡ ಅವರು ವಿಶೇಷವಾಗಿ ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತ ಸುಸ್ವಾಗತ. ಮತ್ತು ಸ್ವಾಗತ ಸುಸ್ವಾಗತ. ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ಶ್ರೀ ಮಹೇಶ್ ಮುದಿಗೋಡ್ ಅಧ್ಯಕ್ಷರು ಶಾಂತಕವಿ ವಿಜಯಾನಂದ ಸಂಘ ಇವರ ಆಗಮಿಸಿದವರಿಗೆ ಸ್ವಾಗತ ಸುಸ್ವಾಗತ. ಶ್ರೀ ಶಾಂತಕವಿಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಮೂಲಕ ವೇದಿಕೆ ಮೇಲಿನ ಗಣ್ಯರಿಂದ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. दीपज्योति जनार्दन दीपो हरतु मे पापं दीपज्योति नमोस्तु
शुभं कुरुतं कल्याणम् आरोग्यं सुखसम्पदः द्वेषबुद्धिविनाशाय आत्मज्योति नमोस्तुते आत्मज्योति प्रदीप्ता। ಶಾಂತ ಕವಿಗಳ ಪರಿಚಯನೇ ಬರ್ತಾ ಇದ್ದಿಲ್ಲ. ಹಾಗಾಗಿ ಅವರ ಮನೆತನದವರಾಗಿರ್ತಕ್ಕಂಥ ಹನುಮೇಶ ಸಕ್ರಿ ಮತ್ತು ಬಾಬುರಾವ್ ಸಕ್ರಿ ಅವರು ಸಹ ಇವರ ತಂದೆಯವರು ಶಾಂತ ಕವಿಗಳ ಮರಿಮಕ್ಕಳಾಗಿರ್ತಕ್ಕಂಥ ಗಿರಿಮಕ್ಕಳು ಅಂತ ನೋಡಿ ಆ ರೀತಿಯಲ್ಲಿ ಬೆಳೆದಿರ್ತಕ್ಕಂಥ ಒಂದು ಸಂದರ್ಭವನ್ನ ನಾವು ಹೀಗೆ ದೇವಸ್ಥಾನಕ್ಕೆ ಬಂದಾಗ ಈ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಪರಿಚಯ ಮಾಡಿಕೊಂಡ್ರು. ಪರಿಚಯದ ರೂಪದಲ್ಲಿ ನಮಗೂ ಶಾಂತೇಶನ ಒಂದು ಸೇವೆ ಮಾಡ್ಬೇಕಂದ್ರೆ ಬಹಳ ಖುಷಿ, ಎಲ್ಲಿಲ್ಲದ ಸಂತೋಷ. ಈ ವರಾಂಡದಲ್ಲಿ ಅಡ್ಡಾಡಿ ಹೋದ್ರೆ ನನಗೆ ಅಷ್ಟು ಸಂತೋಷ ಆಗ್ತದೆ. ಯಾಕಂದ್ರೆ ನಾವು ಓದಬೇಕಾದಾಗ, ನಾವು ನಡೆದುಕೊಂಡು ಹೋಗ್ಬೇಕಾದಾಗ, ಅವರ ದರ್ಶನವನ್ನು ತೆಗೆದುಕೊಂಡು ಹೋದಾಗ ಹಲವಾರು ನಿದರ್ಶನಗಳಾಗಿರ್ತಕ್ಕಂಥದ್ದು ನನಗೆ ಗೊತ್ತದು. ಅಂಥ ನಿದರ್ಶನಗಳು ನನಗೆ ಕಂಡಿದ್ದಾವೆ. ಹಾಗಾಗಿ ಅವರ ಸೇವೆಯನ್ನು ಮಾಡಲಿಕ್ಕೆ ನಾನು ವೈಯಕ್ತಿಕವಾದ ದೃಷ್ಟಿಯಲ್ಲೆಲ್ಲ ಶಾಂತೇಶನ ಒಂದು ಸೇವೆ ಮಾಡಬೇಕು. ನಮ್ಮೂರಲ್ಲಿ ಪವಾಡ ಪುರುಷರಾಗಿರ್ತಕ್ಕಂಥ ಶ್ರೀ ಶಿವಾಲಿ ಬಸವೇಶ್ವರ ಅವರು ನಮ್ಮ ಊರಲ್ಲಿ ಜನ್ಮ ತಾಳಿದ್ದಾರೆ. ಹಾಗಾಗಿ ಅವರ ಸೇವೆ ಮಾಡಲಿಕ್ಕೆ ಬಂದು ಹೋಗ್ಲಿಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಅಂತ ಒಂದು ವಿಚಾರ ಇಟ್ಕೊಂಡು ನಮ್ಮ ಹನುಮೇಶ ಸಕ್ರಿಯವರು ಅವರ ಪರಿಚಯ ಆದ ತಕ್ಷಣ ಪರಿಚಯದ ಮುಖಾಂತರ ಅವರು ತಮ್ಮ ವಿಷಯಗಳನ್ನು ನಮಗೆ ಪ್ರಸ್ತಾವನೆ ಮಾಡಿದರು. ಏನೇನು ವಿಷಯಗಳನ್ನು ಪ್ರಸ್ತಾವನೆ ಮಾಡಿದರು ಅಂದರೆ, ಸರ್ ನಮ್ಮ ಮನೆ ದೇವರು ಸರ್ ನಮಗೆ ಒಂದು ಅವಕಾಶ, ನಾನು ಇಲ್ಲಿ ಬರ್ತಾ ಇದ್ದೇವೆ ದೇವಸ್ಥಾನಕ್ಕೆ, ಬರೀ ಹಣಕಾಯಿ ಮಾಡ್ಸ್ಕೊಂಡು ಹೋಗೋದಾಯ್ತು, ಇದನ್ನ ಮಾಡಿಸ್ಕೊಂಡು ಹೋಗೋದಾಗ್ತದೆ, ಬರೀ ಏನಾದರೂ ಒಂದು ಕಾರ್ಯಕ್ರಮ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಾಗ ಅವರು ನಮ್ಮ ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಆ ಚರ್ಚೆ ಮುಖಾಂತರ, ಸರ್ ನೀವು ಯಾವತ್ತಾದರೂ ಕರೀರಿ, ಯಾವ ಸಂದರ್ಭದಲ್ಲಿ ಆದರೂ ಕರೀರಿ, ವೈಯಕ್ತಿಕವಾಗಿ ನಾನು ಯಾವ ಸ್ವಾರ್ಥವನ್ನು ಇಟ್ಟುಕೊಳ್ಳದೆ ನಿಮ್ಮ ಜೊತೆಯಲ್ಲಿ ಹನುಮಪ್ಪನ ಸೇವೆಯನ್ನು ಮಾಡಲಿಕ್ಕೆ ನನ್ನ ಒಂದು ಶಕ್ತಿ ಆದಷ್ಟು ವಿಚಾರಗಳನ್ನು ನಾನು ಪ್ರಯತ್ನ ಮಾಡಿ ಬರ್ತಾ ಇದ್ದೀನಿ ಅಂದಾಗ, ನಾ ಬರುವುದೇ ಈ ಕಾರ್ಯಕ್ರಮಕ್ಕೆ ಅಂದರೆ ಹನುಮಪ್ಪನ ಕಾರ್ಯಕ್ರಮ, ಅಜ್ಜನವರ ಕಾರ್ಯಕ್ರಮಕ್ಕೆ ಈ ಊರಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಅದರ್ವೈಸ್ ನಾ ಯಾವುದೂ ಎಂಟ್ರಿ ಕೊಡ್ತಕ್ಕಂಥ ವಿಚಾರ ಕಾಣ್ತಾ ಇಲ್ಲ. ಬಹುಶಃ ಇವತ್ತೇ ಅವರು ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನು ನೋಡಿದಾಗ, ಆಕಾಶವಾಣಿಯಲ್ಲಿ ಇವತ್ತು ನಮ್ಮ ಶಾಂತ ಕವಿಗಳ ನಾಟಕಗಳನ್ನು ಒಂದೊಂದು ತಾಸು ಹಾಕ್ತಾ ಇದ್ದಾರೆ. ನೀವೆಲ್ಲ ಕೇಳಿಲ್ಲ, ಇವತ್ತು ನಾಟಕ ನಿಮ್ಮಲ್ಲಿ, ಇದು ರೇಡಿಯೋ ನಿಮ್ಮಲ್ಲಿ ಇಲ್ಲ. ಆ ರೇಡಿಯೋ ಇಲ್ಲ ಅಂತ ತಿಳ್ಕೊಂಡು ನಾವು ಸುಮ್ಕಾಗಬಾರ್ದು. ಎಲ್ಲೆಲ್ಲಾದರೂ ತೆಗೆದುಕೊಂಡು ಬಂದ ರೇಡಿಯೋಗಳನ್ನು, ಹಲವಾರು ಕಾರ್ಯಕ್ರಮಗಳನ್ನು ನಾವು ಕೊಡಲಿಕ್ಕೆ ತಯಾರಾಗಿದ್ದಾರೆ ಇವತ್ತು ಆಕಾಶವಾಣಿಯವರು. ನಿನ್ನೆ ನಾನು ವ್ಯಕ್ತಪಡಿಸಿದೆ ಆಕಾಶವಾಣಿಯಲ್ಲಿ, ನಮ್ಮದು ಸಾತೇನಹಳ್ಳಿ ಮೇಡಮ್ ಅವರಂದೆ, ಮಂಜುಳಾ ಪುರಾಣಿಕ, ಮಾಯಾರಾಮನ್ ಅಂತ ಇಲ್ಲೇ ಚಿಕ್ಕೇರೂರವರು. ಅಯ್ಯೋ ಸರ ನಾನು ಚಿಕ್ಕೇರೂರು, ಅವರು ಚಿಕ್ಕೇರೂರು ಅಂತ ಹಾಕೊಂಡಿದ್ದಾರೆ, ಮಾಯಾರಾಮನ್ ಅಂತ ಹಾಕಿ ಮಾಯಾ ಚಿಕ್ಕೇರೂರು ಅಂತ ಹಾಕೊಂಡಿದ್ದಾರೆ. ಅಯ್ಯೋ ಸರ ನಾ ಸಾತನಹಳ್ಳಿ ಬರಬೇಕು, ನನಗೆ ಬಹಳ ಖುಷಿ ಆಗ್ತದ ಅಂತಂದ್ರೆ, ಬಹುಶಃ ಯಾರದ ಸ್ವಾಮಿಯವ್ರ ಮನೆ ಅಂತ ನೋಡ್ರಿ ಚಿಕ್ಕೇರೂರಲ್ಲಿ. ಅಂಥ ವ್ಯಕ್ತಿಗಳು ಈ ಊರಿಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಂದು ಒಂದು ರೆಕಾರ್ಡಿಂಗ್ ಇತ್ತು, ಆ ರೆಕಾರ್ಡಿಂಗ್ ಮಾಡಿಕೊಂಡು ಹೇಳಿ ಬಂದಿದ್ದೀನಿ, ಬರ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ಈ ನಾಟಕ ಇವತ್ತು ಯಾಕೆ ಈ ಶಿಬಿರ ಹಾಕೊಂಡ್ಬಿಟ್ರೆ ಅಂತ ವಿಚಾರ ಮಾಡ್ಕೊಂಡಿವಿ ಅಂದ್ರೆ, ನಾ ಹನುಮೇಶ ಸಕ್ರೆ ಅವರು ಹೇಳಿದರು, ಸರ್ ಏನಾದರೂ ಮಾಡಿ ಈ ಶಿಬಿರದಲ್ಲಿ ನಿಮ್ಮ ಊರಿನ ಮಕ್ಕಳು, ಸಾತನಹಳ್ಳಿಯ ಪ್ರಾಥಮಿಕ ಶಾಲೆಯ ಮಕ್ಕಳು, ಬೇರೆ ಕಡೆ ಎಲ್ಲಿ ಬೇಡ್ರಿ, ಬೇರೆ ಬೇರೆ ಎಲ್ಲೆಲ್ಲೇ ಹೋಗಿ ಕಾಲ ಕಳೀತಾ ಇದ್ದಾರೆ, ಹೊಡೆದಾಟ ಆಡ್ತಾ ಇದ್ದಾರೆ, ಜಗಳ ಮಾಡ್ತಾ ಇದ್ದಾರೆ. ಮೊನ್ನೆ ನೋಡಿ ಒಂದು ಘಟನೆ ಆಯಿತು. ಅಂಥವೆಲ್ಲ ಘಟನೆ ನಡೀತಾ ಇದ್ದಾವೆ. ಏನು ಬೇಡ, ಒಂದು ತಿಂಗಳ ನಾವು
ಇಲ್ಲಿ ನಮ್ಮ ಶಾಂತ ಕವಿಗಳು, ನಮ್ಮ ಅಜ್ಜನವರು ಬರೆದಿರ್ತಕ್ಕಂಥ ಕವಿಗಳು ಬರೆದಿರ್ತಕ್ಕಂಥ ನಾಟಕದಲ್ಲಿ ಯಾವುದಾದ್ರೂ ಒಂದು ಪ್ರದರ್ಶನವನ್ನ ಒಂದು ತಿಂಗಳು ನಾವು ಕಲಿಸ್ಲಿಕ್ಕೆ ತಯಾರಾಗಿದ್ದೇವೆ ಅಂತ ಅವರು ನಮ್ಮ ಎದುರುಗಡೆ ವಿಷಯವನ್ನ ವ್ಯಕ್ತಪಡಿಸಿದಾಗ ತಿಳ್ಕೊಳ್ರಿ, ಇದರಲ್ಲಿ ವಿಷಯಗಳು ಬಹಳ ಇದಾವೆ. ಅವಾಗ ನನ್ನ ಎದುರಿಗೆ ಹೇಳಿದಂಥ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ತೆಗೆದುಕೊಳ್ಳಿಲ್ಲ. ಊರಿನಲ್ಲಿ ಅಜ್ಜನವರ ಅಧ್ಯಕ್ಷರಿದ್ರು, ಕಾರ್ಯದರ್ಶಿಯವರಿದ್ರು, ದೇವಸ್ಥಾನದ ಕಮಿಟಿ ಎಲ್ಲರ ಕಡೆಯಿಂದನೂ ಹೇಳಿಸಿ, ಸರ್ ಒಂದೇನೋ ಶಿಬಿರ ಮಾಡಬೇಕು, ಈ ರೀತಿ ರೆಡಿಯಾಗಿದ್ದಾರೆ, ಅವರ ಜೊತೆಯಲ್ಲಿ ನಾವಿದ್ದೇವೆ, ಯಾವ ಒಂದು ಹಣದ ಆಮಿಷದ ರೂಪದಲ್ಲಿ ನಾವು ತೆಗೆದುಕೊಳ್ಳುವುದಿಲ್ಲ ಅಂತ ವಿಚಾರ ಮಾಡಿದಾಗ, ಸರ್ ಬರ್ರಿ ಸರ್ ಬಂದಂತ ನನಗೆ ಬಹಳ ಇವತ್ತು ಅಭಿಮಾನಿಗಳು, ನಮ್ಮೂರಿನ ಅಭಿಮಾನಿಗಳಂದ್ರೆ ದೇವರ ಸಮಾನವಾಗಿ ಕಾಣತಕ್ಕಂಥ ಅಭಿಮಾನಿಗಳು ಎಷ್ಟು ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಅಷ್ಟು ಸಂತೋಷವಾದ ರೀತಿಯಲ್ಲಿ ನಾನು ಎಲ್ಲರಿಗೂ ಪ್ರಸ್ತಾವನೆ ಮಾಡಿದೆ. ಪ್ರಸ್ತಾವನೆಯ ರೂಪದಲ್ಲಿ ಒಪ್ಕೊಂಡು, ಸರ್ ಕಲಿಸ್ರಿ, ಏನಾಗಲ್ಲ, ಮಕ್ಕಳು ಬೇರೆ ಕಡೆ ಎಲ್ಲೆಲ್ಲರ ಹೋಗ್ತಾ ಇದ್ದಾರಲ್ಲ, ಇವತ್ತು ನೀವು ಕಲಿಸ್ತೀರಿ ಅಂದ್ರೆ ಇದೇ ವರಾಂಡದಲ್ಲಿ ಕಲಿಸ್ಲಿಕ್ಕೆ ರೆಡಿಯಾಗಿದ್ದಾರೆ. ಇವತ್ತು ಎಲ್ಲಿ ಕಳಿಸೋದಿಲ್ಲ. ಸೊ ನಾಟಕ ನಮ್ಮೂರಲ್ಲಿ ಪ್ರಸಿದ್ಧಿ ಆಯಿತು. ನಾಳೆ ಏನಾದರೂ ಮಾಡಿ ಯಾವುದಾದ್ರೂ, ಸರ್ ನಿಮ್ಮ ಸಾತೇನಹಳ್ಳಿಯಲ್ಲಿ ಏನೋ ಶಾಂತ ಕವಿಗಳ ನಾಟಕ ಮಾಡ್ಯಾರಂತಲ್ಲ ಸಣ್ಣ ಹುಡುಗರು, ನಮ್ಮದು ಫಂಕ್ಷನಿಗೆ ಬರ್ರಿ ಅಂದಾಗ ಆ ಮಕ್ಕಳಿಗಾಗುವಂಥ ಸಿಗುವಂಥ ಸೌಲಭ್ಯಗಳು, ಅಕಸ್ಮಾತ್ ಅವ್ರು ಹೋಗಿ ಕೊಡುವಂಥ ಕಾರ್ಯಕ್ರಮಗಳು ಅನ್ನುವುದಕ್ಕೆ ರೆಡಿಯಾಗಿ ನಾವು ಇನ್ನೂ ಅದಕ್ಕೆ ಇಷ್ಟ ಬಿಡ್ಲಿಲ್ರಿ. ಸಕ್ರಿ ಸರ್ ನಾವು ಕೂತ್ಕೊಂಡು ಅಷ್ಟ ವಿಚಾರ ಮಾಡಲಿಲ್ಲ. ಸರ್ ಇದಕ್ಕೆ ಪಾತ್ರಧಾರಿಗಳು ಬೇಕು. ಪಾತ್ರಧಾರಿಗಳು ಬೇಕಂತಂದ್ರೆ ಅದನ್ನು ಕಲಿಸ್ಲಿಕ್ಕೆ ಒಬ್ಬರು ಡೈರೆಕ್ಟರ್ ಬೇಕು. ದೇವರ ಸಮಾನವಾಗಿರ್ತಕ್ಕಂಥ ನಮ್ಮ ಶೇಷಕೆರೆ ಕಲಾ ತಂಡದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭು ಗುರಪ್ ಸರ್ ಅವರು ವೃತ್ತಿಯಿಂದ, ಪೋಸ್ಟ್ಮ್ಯಾನ್ ವೃತ್ತಿಯನ್ನು ಹೊಂದಿ ರಂಗಮಂದಿರ ನೋಡಿದ್ರೆ ಇವತ್ತು ಒಂದು ಸಿನಿಮಾ ಥಿಯೇಟರ್ ಕಂಡು ಅದಕ್ಕಿಂತ ಬಲ ಕಾಣ್ತಾ ಇದೆ. ಅಂತಹ ಥಿಯೇಟರ್ನಲ್ಲಿ ಅನೇಕ ಕರ್ನಾಟಕದಿಂದ, ಇಂಡಿಯಾದಿಂದ ಬಂದಿರತಕ್ಕಂಥ ಜನಗಳು ಬಂದಲ್ಲಿ ಟ್ರೈನಿಂಗ್ ತಗೊಳಕತ್ತಾರ ಕಲಾಮಂದಿರದಲ್ಲಿ. ಅಂಥ ಕಲಾಮಂದಿರದ ಅಧ್ಯಕ್ಷರಾಗಿರ್ತಕ್ಕಂಥ ಊರಿನ ವ್ಯಕ್ತಿಗಳಾಗಿರ್ತಕ್ಕಂಥ ಎಲ್ಲರೂ, ಸರ್ ನಿಮ್ಮೂರಿಗೆ ಏನಾದರೂ ಮಾಡಿ ನೀವು ಹೇಳ್ತೀರಂದ್ರೆ ನಿಮ್ಮೂರಿಗೆ ನಾವು ಮಕ್ಕಳಿಗೆ ಶಿಬಿರ ಒಂದು ಪ್ರಾರಂಭ ಮಾಡಿ ನಾವು ಯಾವುದಾದ್ರೂ ಒಂದು ನಾಟಕವನ್ನು, ಶಾಂತ ಕವಿಗಳು ಬರೆದಿರ್ತಕ್ಕಂಥ ನಾಟಕವನ್ನು ಪ್ರದರ್ಶನ ಮಾಡಿ ತೋರಿಸ್ತೇವೆ. ಮಕ್ಕಳಿಂದನೇ ಆಗಲಿ, ಯಾರಿಂದನೇ ಆಗಬೇಡ, ಮಕ್ಕಳಿಂದನೇ ಆಗಲಿ ಅನ್ನೋ ಉದ್ದೇಶದಿಂದ ಅವರು ವಿಷಯವನ್ನು ನಮ್ಮ ಎದುರುಗಡೆ ಪ್ರಸ್ತಾವನೆ ಮಾಡಿದಾಗ ಅದಕ್ಕೆ ಸಕ್ರಿ ಸರ್ ಮತ್ತು ನಾವು ಊರಿನ ಗಣ್ಯ ವ್ಯಕ್ತಿಗಳು ಎಲ್ಲರನ್ನೂ ನಾವು ಒಟ್ಟುಗೂಡಿಸಿ ಕೇಳಿದಾಗ ಸಂತೋಷದಿಂದ ಒಪ್ಪಿಕೊಂಡು ಅವರು ಈ ನಡೆಯುವ ಶಿಬಿರದಲ್ಲಿ 1 ತಿಂಗಳ ತನಕ ಪ್ರತಿನಿತ್ಯ 2 ಮಂದಿ ಅಥವಾ 3 ಮಂದಿ ಬಂದು ಇದೇ ವರಾಂಡದಲ್ಲಿ ಬೆಳಗ್ಗೆ 9:30ರಿಂದ ಸಾಯಂಕಾಲ 4 ತನಕ ಕಲಿಸಿ ತಮ್ಮ ಊರಿಗೆ ನಿರ್ಗಮಿಸ್ತಾ ಇದ್ದಾರೆ ದಿನನಿತ್ಯ. ಮಧ್ಯಾಹ್ನದ ಒಂದು ಊಟಕ್ಕೆ ಏನೋ ವಿಚಾರ ಮಾಡಿದಾಗ ಅದನ್ನು ನೋಡೋಣ ಅಂತ ಆಮೇಲೆ ಹೇಳ್ತಾ ಇದ್ದೀವಿ. ಅದಕ್ಕೆ ಅಂತ ಒಪ್ಪಿಕೊಂಡು ಅಂಥ ವ್ಯಕ್ತಿಗಳು ಇವತ್ತು ನಮ್ಮ ಸಾತೇನಹಳ್ಳಿಗೆ ಪಾದಾರ್ಪಣೆ ಮಾಡಿದರು. ಪಾದಾರ್ಪಣೆಯನ್ನು ಮಾಡಿದ ನಂತರ ಇಷ್ಟೆಲ್ಲ ಇದು ನಾಟಕ, ಈ ಪ್ರದರ್ಶನಗಳು ನಾಳಿಂದ ಪ್ರಾರಂಭ, ಇವತ್ತು ಮಧ್ಯಾಹ್ನದಿಂದನೇ ಪ್ರಾರಂಭವಾಗಿ ಹೋಗ್ತಾ ಇದ್ದಾವೆ, ಇಲ್ಲೊಂದು ನಾಳಿನ ನಂತರ ಕಂಟಿನ್ಯೂ ಆಗ್ತಾ ಇದ್ದಾವೆ. ಇಷ್ಟು ಹನುಮೇಶ್ ಸರ್ ಅಷ್ಟಕಸರ ಬಿಟ್ಟಿಲ್ರಿ. ಇಲ್ಲ ರೀ, ನಮ್ಮ ಅಪ್ಪಾರಿ ನಮ್ಮ ಅಜ್ಜಾರ ಹೆಸರಲ್ಲೇ ಒಂದು ರೋಡಿಗೆ ಹೆಸರು ಇಡಬೇಕಂತ ನಿರ್ಧಾರ ತಗೊಂಡ್ರಿ. ಸುಮಾರು 8 ತಿಂಗಳ ಹಿಂದೆ ಇದೇ ರೋಡಿನ ಹಂಸಬಾಯಿ ರೋಡಿಗೆ ನಮ್ಮ ಅಜ್ಜನವರ ಹೆಸರಿಟ್ಟಾಗ ಭಾಳ ಚೆನ್ನಾಗಿ ಆಗ್ತದ್ರಿ, ಏನೋ ಒಂದು ಅವಕಾಶ ಕಲ್ಪಿಸ್ಕೊಡ್ರಿ ಅಂತ ಅಂದಾಗ ಅವಾಗ ಕಂಟಕಗಳು ಭಾಳ ಬರ್ತಾ ಇದ್ದಾವೆ. ಇವತ್ತು ನಾವು ಬಾಯಿಲೆ ಹೇಳ್ಬೋದು, ಅದಕ್ಕೆ ರೋಡ್ನಾಗ ನಿಲ್ಲಿಸಬೇಡ್ರಿ, ಅಲ್ಲಿ ನಿಲ್ಲಿಸಬೇಡ್ರಿ, ಅದ್ರ ಪರ್ಮಿಷನ್ ಬೇಕು, ಇದ್ರ ಪರ್ಮಿಷನ್ ಬೇಕಂತ ಅಂದಾಗ 10 ಬಾರಿ ಇದೇ ಊರಿನಿಂದ ನಮ್ಮ ಗೆಳೆಯಂದರು ಎಲ್ಲರೂ ಸೇರಿ ಹಿರೇಕೆರೆಗೆ ಹೋಗಿ ಅಲ್ಲಿ PWD ಆಫೀಸ್ನಾಗ ವಿನಂತಿ ಮಾಡಿಕೊಂಡಾಗ ಅವರು ಸರಳ ರೀತಿಯಿಂದ ಅವಕಾಶ ಮಾಡಿಕೊಟ್ಟು ಜಿಲ್ಲಾ ಇದಕ್ಕೆ ಹೋಗಿ ಅಲ್ಲಿಂದ ಪರ್ಮಿಷನ್ ಸಿಕ್ಕೋ, ಸ್ಟೇಟ್ಗೆ ಹೋಗಿ ಅದು ಪರ್ಮಿಷನ್ ಸಿಕ್ಕಾಗೆ ಅವಕಾಶ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ನಾವು ಆಲ್ರೆಡಿ ರೆಡಿನೇ ಆಗ್ಲಿಕ್ಕೆ ಬಿಟ್ಟಿದ್ವಿ. ಮತ್ತು ಅವಕಾಶನೂ ಸಿಗಿತು. ಮತ್ತು ಅವಾಗೆಲ್ಲ ಕಲ್ಲಲ್ಲಿ ಬೋರ್ಡ್ ರೆಡಿ ಮಾಡ್ಬೇಕಲ್ರಿ. ಹಾಗಾಗಿ ಅದಕ್ಕೂ ಸಹ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಹಿಂದೆ ನಮ್ಮ ಊರಲ್ಲಿ ಲೈನ್ಮನ್
ಹೆಸರೇನ್ರಿ ಸರ್ ಅವರು ಈರಪ್ಪ ಇಲ್ಲಿ ಲೈನ್ಮನ್ ತನಕ ಕೆಲಸ ಮಾಡಿರ್ತಕ್ಕಂಥ ಅವ್ರ ಮಗ ವೀರಭದ್ರ ನೇಕಾರ ಅವರು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಅವರೊಂದು ಕೆಲಸ ವಹಿಸ್ಕೊಂಡ್ರು, ನಾವೊಂದು ಕೆಲಸ ವಹಿಸ್ಕೊಂಡ್ವಿ. ಎಲ್ಲವನ್ನ ಒಟ್ಟಿಗೆ ಸೇರಿ ಊರಿನ ಜನಗಳ ಮುಖಾಂತರ ಬಹಳ ಅಭಿಮಾನದ ದೃಷ್ಟಿಯಿಂದ ನಮಗೆ ಅವಕಾಶ ಮಾಡಿಕೊಟ್ಟು ಅವ್ರು ಬೋರ್ಡ್ ರೆಡಿ ಮಾಡಿಸಿದ್ರು, ಬರ್ಸಿದ್ವಿ, ಎಲ್ಲ ಆಯ್ತು. ಒಂದು ದಿವಸ ವಿಜೃಂಭಣೆಯಿಂದ 6 ಕಡೆಗೆ ಕಾರ್ಯಕ್ರಮವನ್ನ ಕಲ್ಲು ನಿಲ್ಲಿಸಿ ಕಾರ್ಯಕ್ರಮ ಮಾಡಿ ಇವತ್ತೆಲ್ಲ ಕಡೆಗೆ ಹೋದಾಗ ಸಕ್ರಿ ಬಾಳಾಚಾರ ಮಾರ್ಗ ಅಂತಲ್ರಿ, ಸಕ್ರಿ ಬಾಳಾಚಾರ ಮಾರ್ಗ ಇಟ್ಬಿಟ್ರಿಲ್ರಿ ಅಂತ ಅಂದು ಕೇಳ್ತಾ ಇದ್ದಾರೆ. ಅದು ಸಂತೋಷದ ವಿಷಯ, ಇದು ಸಾತನಹಳ್ಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಅದಕ್ಕಾಗಿ ಇಷ್ಟೆಲ್ಲ ನಡೆದು ಇವತ್ತು ಈ ಶಿಬಿರ ಭಾಳ ಹೇಳೋದೇನು ಬೇಡ, ಇದು ಪ್ರಾಸ್ತಾವಿಕವಾಗಿ ನಿಮಗೆ ತಿಳಿಲಿ ಹೆಂಗೆ ನಡೀತು, ಹೆಂಗೆ ಬಂತು, ಹೆಂಗೆ ಹೋಗ್ಲಿಕ್ಕೆ ತಯಾರಾಗಿದೆ ಅನ್ನೋ ಒಂದು ಉದ್ದೇಶವನ್ನು ಅಷ್ಟೇ ಇಟ್ಕೊಂಡು ನಿಮ್ಮೆದುರುಗಡೆ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದೀವಿ. ಅದಕ್ಕಾಗಿ ಇಷ್ಟೆಲ್ಲ ನಮಗೆ ಸಹಕಾರ ಮನೋಭಾವನೆ ಊರಿನಿಂದ ಸಿಕ್ಕಿದೆ, ಅಭಿಮಾನನೂ ಸಿಕ್ಕಿದೆ. ಇದೇ ಅಭಿಮಾನ ಊರಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ನಡಿಬೇಕಾದಂಥ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೇನು ನಿಮಗೆ ದೇಣಿಗೆ ಕೇಳಲ್ಲ, ದೇಣಿಗೆ ಏನು ಕೇಳ್ತೇವೆ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಿ ಅಂತ ನಿಮಗೆ ದೇಣಿಗೆ ಕೇಳ್ತಾ ಇದ್ದಾವೆ. ಎಷ್ಟು ಜನ ಸೇರ್ತಾರೋ ಅಷ್ಟು ಹುಮ್ಮಸ್ ಇರ್ತಾ ಇದೆ, ತಿಳ್ಕೊಳ್ಳಿ. ಶಾಂತೇಶ ಅನ್ನೋ ಒಂದು ಕೃಪೆಯಿಂದ ನಾವು ಇವತ್ತು ಈ ಮಟ್ಟಕ್ಕೆ ನಿಂತ್ಕೊಂಡಿದ್ದೇವೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ತಾವು ಅರ್ಥಕೊಂಡು ಈ ಕವಿಗಳ ಒಂದು ದೃಶ್ಯವನ್ನ ನಾವು ತೋರಿಸಿ ನಾಟಕ ಮುಕ್ತಾಯವಾದ ಮೇಲೆ ಇಲ್ಲೇ ಒಂದು ಸ್ಟೇಜ್ನಲ್ಲಿ ನಿಮ್ಮ ಎದುರುಗಡೆ ಪ್ರದರ್ಶನ ಮಾಡಿ ತೋರಿಸ್ಬೇಕನ್ನೋ ಒಂದು ಆಸೆ ಭಾಳ ಇದೆ. ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕಂತ ಇದ್ದಾವೆ. ಆದರೆ 10 ಮಂದಿ ಸೇರಿದ್ರೆ ಆಗೋದಿಲ್ಲ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಎಷ್ಟು ಜನಗಳನ್ನು ಸೇರಿಸಿ ನಮಗೆ ಆಶ್ವಾಸನೆ ಕೊಡ್ತಾ ಇದ್ದೀರಿ, ಅದ್ರ ಪ್ರಕಾರ ನಾವು ಹೊರಗಡೆಯಿಂದ ಕರ್ಕೊಂಡ್ಬರ್ಲಿಕ್ಕೆ ಭಾಳ ಇದಾಗ್ತದೆ. ಅಂಥ ಒಂದು ವಿಚಾರವನ್ನು ನನಗೆ ಕೊಟ್ಟಿರ್ತಕ್ಕಂಥ ಸ್ವಲ್ಪ ರೂಪದಲ್ಲಿ, ಸ್ವಚ್ಛವಾದ ರೂಪದಲ್ಲಿ ತಮ್ಮೆದುರುಗಡೆ ನನ್ನ ಒಂದು ವಿಷಯವನ್ನು ತಮ್ಮೆದುರುಗಡೆ ಪ್ರಸ್ತಾವನೆಯಾದ ರೀತಿಯಲ್ಲಿ ಕೊಟ್ಟಿದ್ದೇನೆ. ಅದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸಿ ಮುಂದಿನ ವಿಚಾರಗಳನ್ನು ಹೇಳಲಿಕ್ಕೆ ಮಾತಾಡ್ತೇನೆ. ಶಾಂತೇಶ್ವರನ ಸನ್ನಿಧಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಮಕ್ಕಳ ರಂಗ ಸಂಸ್ಕೃತಿ ಶಿಬಿರದ ಕಾರಣೀಭೂತರಾಗಿರುವಂತಹ ಸಕ್ರಿ ಬಾಳಾಚಾರ್ ಟ್ರಸ್ಟ್ ಧಾರವಾಡ ಇದರ ಸಂಚಾಲಕರು, ಮುಖ್ಯಸ್ಥರು ಹಾಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವಂತಹ ಹನುಮೇಶ್ ಸಕ್ರಿ ಗುರುಗಳೇ, ಈ ನಾಟಕದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಭಾಗದಲ್ಲಿ ಕಾರಣೀಭೂತರಾದಂತಹ ಶೇಷಗಿರಿಯ ಪ್ರಭು ಗುರಪ್ಪನವರವರೇ, ಈ ಶಿಬಿರದ ಸಂಚಾಲಕರಾದಂಥ ಸಿದ್ದು ಕೊಂಡೋಜಿಯವರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಸಾತೇನಹಳ್ಳಿಯ ಪ್ರಮುಖರೇ, ಹಿರಿಯರೇ, ಮಾತೆಯರೇ, ಮಕ್ಕಳೇ, ಒಂದು ಊರಿನ ಘನತೆ ಹೆಚ್ಚಬೇಕಂದ್ರೆ 2 ಕಾರಣಗಳಿರ್ತಾವೆ. ಒಂದು ದೇವಸ್ಥಾನ, ಇನ್ನೊಂದು ಆ ಊರಿಗಾಗಿ ಏನಾದರೂ ಮಾಡಿದಂಥ ವ್ಯಕ್ತಿಯ ಕೆಲಸ. ಉದಾಹರಣೆ ಹೇಳ್ತೇನೆ ನಾನು. ಹಾನಗಲ್ ಅಂದ್ಕೊಳ್ಳಿ ಏನು ಬರುತ್ತೆ ಅಂದರೆ ಕುಮಾರ ಸ್ವಾಮಿಗಳ ಹೆಸರು ಬರುತ್ತೆ. ಹಾನಗಲ್ ಅಂದ್ಕೊಳ್ಳಿ ಯಾವ್ದು ಹೆಸರು ಬರುತ್ತೆ ಅಂದ್ರೆ ತಾರಕೇಶ್ವರ ಗುಡಿ ಹೆಸರು ಬರುತ್ತೆ. ಹಾಗ ಸಾತೇನಹಳ್ಳಿ ಅಂದ್ಕೊಳ್ಳಿ ಬರೋದು ಶಾಂತೇಶ್ವರನ ದೇವಸ್ಥಾನದ ಹೆಸರು. ಅದರ ಜೊತೆಗೆ ಇವತ್ತು ನೀವು ಸಾತೇನಹಳ್ಳಿ ಅಂತ ಹೊಡೆದಾಗ ಗೂಗಲ್ನಾಗ ಬರೋದು ಇನ್ನೊಂದು ಹೆಸರೇನು ಅಂತಂದ್ರೆ ಸಕ್ರಿ ಬಾಳಾಚಾರ. ಇದಕ್ಕೆ ಕಾರಣ ಏನು? ಅದಕ್ಕೆ ಮೊದಲು ಹಿರಿಯರು ಹೇಳ್ತಾರೆ ಏನಂದ್ರೆ, ಒಂದು ಊರಿಗೆ ನೀವು ಬಂದ್ರೆ ಅಂದ್ರೆ ಫಸ್ಟ್ ನೀವೇನು ಮಾಡಬೇಕು ಅಂತಂದ್ರೆ ಒಂದು ದೇವಸ್ಥಾನ ನೋಡ್ಬೇಕಂತ. ದೇವಸ್ಥಾನ ಹೇಗಿರುತ್ತೋ ಹಾಗೆ ಊರು ಇರುತ್ತೋ ಅಂತ. ಅಂದ್ರೆ ದೇವಸ್ಥಾನವನ್ನು ಯಾರು ದೇವಸ್ಥಾನವನ್ನು ಸ್ವಚ್ಛಾಗಿ ಅದರ ಆವರಣವನ್ನು ಸ್ವಚ್ಛವಾಗಿ ಇಟ್ಕೊಂಡಿರ್ತಾರ, ಅಲ್ಲಿ ಬಂದವರಿಗೆ ಒಂದು ಆದರ ಆತಿಥ್ಯಗಳನ್ನು ನೀಡ್ತಾರೆ ಅಂದ್ರೆ ಊರಾಗ ನೀವು ಹೋಗಿ ಮತ್ತೇನು ನೋಡಬೇಕಾಗಿಲ್ಲ. ಅಂದ್ರೆ ಊರಿನ ಜನ ಅಷ್ಟು ಸುಸಂಸ್ಕೃತರು ಅನ್ನೋದನ್ನು ತೋರಿಸುವಂಥ ಒಂದು ವ್ಯವಸ್ಥೆ ಇವತ್ತಿಂದಲ್ಲ, ತಲಾಂತರಗಳು. ಹಾಗೆ ಆ ಊರಿನಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳ ಹೆಸರು ಅಲ್ಲಿ ಯಾಕೆ ಕೂಡ್ತದೆ ಅಂದ್ರೆ ಅವ್ರು ಮಾಡಿದಂಥ ಸಾಧನೆಗಳು. ಇವತ್ತು ಸಾತೇನಹಳ್ಳಿಗೆ ಹನುಮಪ್ಪನಿಗೆ ಎಷ್ಟು ಹೆಸರು, ಅದರ ನಂತರದ ಹೆಸರು ಸಕ್ರೆ ಬಾಳಾಚಾರ್ಯರದ್ದು ಶಾಂತಕವಿಗಳು. ಹಾಗೆ ಅಂತ ಕೇಳ್ಬೋದು ನೀವು. ಅವರು ಇಲ್ಲಿ ಹುಟ್ಟಿದರೂ ಕೂಡ ನಂತರ ಅವರ ಕಾರ್ಯಸ್ಥಾನವನ್ನು ಗದಗೋ ಧಾರವಾಡ ಮಾಡಿಕೊಂಡ್ರೂ ಕೂಡ ಇಡೀ ನಾಡಿಗೆ
ಒಂದು ವಿಶೇಷವಾದಂತಹ ಶಕ್ತಿಯನ್ನು ಕೊಟ್ಟರು. ಏನಂದರೆ ನಮ್ಮದು ಮೂಲತಃ ಮುಂಬೈ ಕರ್ನಾಟಕ, ನಾವು ಈ ಭಾಗದವರೆಲ್ಲ ಮುಂಬೈ ಕರ್ನಾಟಕದಲ್ಲಿ ಹೆಚ್ಚಾಗಿ ಮರಾಠಿ ಪ್ರಾಬಲ್ಯ ಹೆಚ್ಚಿಗೆ ಇತ್ತು. ಅಂಥ ಪ್ರಾಬಲ್ಯ ಇದ್ದಾಗ ಇಲ್ಲಿ ಕಲೆ ಅಂತ ಬಂದಾಗ ಹೆಚ್ಚಾಗಿ ಮರಾಠಿ ನಾಟಕಗಳನ್ನು ಆಡ್ತಿದ್ರು, ಜೊತೆಗೆ ಮರಾಠಿನ ತರ್ಜುಮೆ ಮಾಡಿದ ನಾಟಕಗಳನ್ನು ಆಡ್ತಿದ್ರು. ಅಂಥ ಸಂದರ್ಭದೊಳಗೆ ಸಿಟ್ಟಿನಿಂದ ಅಥವಾ ಕೀರ್ತನೆಗಳನ್ನು ಯಾರಾದರೂ ರಚಿಸಿದ್ರೆ ಪ್ರಪ್ರಥಮವಾಗಿ ಕನ್ನಡದಲ್ಲಿ ಅದು ಸಕ್ರಿ ಬಾಳಾಚಾರ್ಯರು, ಅದು ಶಾಂತ ಕವಿಗಳು, ಅದು ನಿಮ್ಮ ಊರಿನವರು. ಅಂತಹ ವ್ಯಕ್ತಿನ ನಾವು ಗುರುತಿಸೋದು ಹೇಗೆ ಅಂತಂದ್ರೆ ಅವ್ರ ಹೆಸರನ್ನು ನಾವು ಇಡಬೇಕಂತಲ್ಲ, ಅವ್ರು ಮಾಡಿರೋ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗೋದು ಅಷ್ಟೇ. ಅದಕ್ಕಾಗಿ ಇಲ್ಲಿ ಎಲ್ಲ ರಂಗಮಿತ್ರರು ಕೂಡಿ ಒಂದು ಸಣ್ಣದೊಂದು ಶಿಬಿರವನ್ನು ಸಾತೇನಹಳ್ಳಿಯೊಳಗೆ ಯಾಕೆ ಮಾಡಬಾರ್ದು ಅನ್ನೋದನ್ನು ಇಟ್ಟುಕೊಂಡು ನಿಮ್ಮ ಎದುರಿಗೆ ಇವತ್ತು ನಾವಿದ್ದೇವೆ. ಏಕಾಂಗಿಯಾಗಿ ಹೋರಾಡ್ತಾ ಇರ್ತಾರೆ ನಮ್ಮ ಹನುಮೇಶ್ವರು. ಅವರು ತಮ್ಮ ಕೆಲಸವನ್ನು ತಾವು ಮಾಡ್ತಾರ, ಬೇರೆಯವ್ರಿಗೆ ಹೆಸರು ಕೊಡ್ತಾರೆ. ಅವರು ಶಾಂತ ಕವಿಗಳ ಮರಿಮೊಮ್ಮಗರು. ಅವರು ಏನು ಆಸೆಯನ್ನು ಅಥವಾ ಅದ್ರ ಯಾವುದೋ ಒಂದು ಕೆಲಸವನ್ನು ಮಾಡಿದ್ರೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವಂಥ ವ್ಯಕ್ತಿ. ಅವರು ಇವತ್ತು ಯಾಕೆ ಬಂದಿದ್ದಾರೆ ಅಂದರೆ ಶಾಂತ ಕವಿಗಳು ಮಾಡಿರೋ ಕೆಲಸ ಇಲ್ಲಿಗೆ ನಿಲ್ಲಬಾರ್ದು, ಅದು ಮುಂದುವರಿಬೇಕು. ಅದು ಮುಂದುವರಿಬೇಕೇನು ಅಂದ್ರೆ ಇವತ್ತಿನ ಏನು ಪೀಳಿಗೆಯಲ್ಲಿ ಕುಂತಿದೆಯಲ್ಲ, ಇವರಿಗೆ ಆ ಶಾಂತ ಕವಿಗಳ ಪರಿಚಯ ಆಗಬೇಕು. ಶಾಂತ ಕವಿಗಳ ಪರಿಚಯ ಆದರೆ ಶಾಂತ ಕವಿಗಳು ಏನು ಮಾಡಿದಾರಲ್ಲ ಕನ್ನಡಕ್ಕಾಗಿ, ಅದರ ಪರಿಚಯ ಅವರಿಗೆ ಆತಂದ್ರೆ ಅವರು ಮುಂದುವರಿಲಿಕ್ಕೆ ಒಂದು ದಾರಿ ಅಥವಾ ಮಾರ್ಗದರ್ಶನ ನೀಡ್ತಾರೆ ಅಂತ. ಇವತ್ತು ಇಲ್ಲಿ ಬಂದು ಕೂತ ಮಕ್ಕಳಿದಾರಲ್ಲ, ಇವರೆಲ್ಲರಿಗೂ ನಮ್ಮ ಸಿದ್ದು ಕೊಂಡೋಜಿಯವರು ಅವ್ರ ಸಂಚಾಲಕತ್ವದಲ್ಲಿ ಇಲ್ಲಿ ಶಿಬಿರಗಳು ನಡೀತಾವೆ. ಇಲ್ಲಿ ಬರೀ ನಾಟಕ ಕಲಿಸಲ್ಲ, ನಾಟಕದ ಜೊತೆ ಆಟ ಇರುತ್ತೆ, ಆಟದ ಜೊತೆಗೆ ವ್ಯಾಯಾಮ ಇರುತ್ತೆ, ಜೊತೆಗೆ ಕತೆಗಳನ್ನು ಹೇಳ್ತಾರೆ, ಅವ್ರ ಜೊತೆ ಆಟ ಆಡಲಿಕ್ಕೆ ಸಣ್ಣ ಮಕ್ಕಳಾಗ್ತಾರ. ಈ ರೀತಿ ಎಲ್ಲ ಚಟುವಟಿಕೆಗಳಿರುತ್ತೆ. ಅದಕ್ಕೆ ಪಾಲಕರು ನಾ ಏನು ಹೇಳೋದು, ನಿಮ್ಮ ಮನ್ಯಾಗ ಹುಡುಗ ಭಾಳ ಗಲಾಟೆ ಮಾಡ್ತಾನಂತ ಇಲ್ಲಿ ಕಳಿಸ್ಬೇಡ್ರಿ, ಇಲ್ಲಿ ಏನಾದರೂ ಕಲೀಲಿ ಅಂತ ಕಲಿಸ್ರಿ. ಅಂದ್ರೆ ಆ ಹುಡುಗರು ಮುಂದೆ ಆ ವಿದ್ಯಾಭ್ಯಾಸಕ್ಕೂ ಅದು ಅನುಕೂಲ ಆಗುತ್ತೆ. ಈಗ ನಮ್ಮ ಸರ್ ಹೇಳಿದರು, ಉಪಾರ್ ಸರ್, ಇಲ್ಲಿ ಶಾಂತ ಕವಿಗಳ ನಾಟಕಗಳನ್ನು ನಾವು ಕಲಿಸ್ತೀವಿ. ಹಾಗಲ್ಲ, ಶಾಂತ ಕವಿಗಳ ನಾಟಕದ ಒಂದು ಉದ್ದೇಶ ಏನಿತ್ತಲ್ಲ, ಕನ್ನಡ ನಾಟಕದ ಉದ್ದೇಶ, ಆ ಉದ್ದೇಶವನ್ನು ಇಲ್ಲಿ ಈಡೇರಿಸ್ತೀವಿ. ಶಾಂತ ಕವಿಗಳ ನಾಟಕ ಹೆಚ್ಚಾಗಿ ಪೌರಾಣಿಕ, ಅವುಗಳನ್ನು ಮಕ್ಕಳಿಗೆ ಕಳಿಸ್ಲಿಕ್ಕೆ ಅಸಾಧ್ಯವಾದದ್ದು. ಆದರೆ ಅವರ ಆಶಯ ಏನಿದೆಯಲ್ಲ, ಶಾಂತ ಕವಿಗಳ ಆಶಯ, ಆ ಆಶಯವನ್ನು ಸಿದ್ದು ಅವರು ಇಲ್ಲಿ ನಿಮಗೆ ನಡೆಸಿಕೊಡ್ತಾರೆ. ಉದಾಹರಣೆ ಏನು ಅಂತಂದ್ರೆ, ಮಕ್ಕಳಿಗಾಗಿ ರಚಿಸಿರುವಂಥ ನಾಟಕಗಳಿದ್ದಾವೆ. ಅವುಗಳನ್ನು ಮಕ್ಕಳ ಜೊತೆ ಅವಕ್ಕೆ ಗೊತ್ತಿಲ್ಲದಂಗೆ ಅವನ್ನ ಕಲ್ಕೊಳ್ಳಿಕ್ಕೆ ಏನು ಬೇಕೋ ಅದನ್ನು ಇಲ್ಲಿ ಶಿಬಿರದ ಮೂಲಕ ಒಂದೇ ದಿವಸಕ್ಕೆ ಆಗಲ್ಲ, ಅದಕ್ಕೆ ಒಂದು ತಿಂಗಳದ ಟೈಮ್ ತೊಗೊಂಡಿದ್ದಾರೆ, ಅವನು ಕಲಿಸ್ತಾರೆ. ಜೊತೆಗೆ ಇನ್ನೇನು ಮಾಡಬಹುದು, ಮಕ್ಕಳು ಅಂದ್ರೆ ಏನಂದ್ರೆ ಮುಗ್ಧತೆ. ನಾವೇನಿದೇವಲ್ಲ, ನಮಗೆ ಏನಾದರೂ ಕಲಿಸ್ಲಿಕ್ಕೆ ಹೊರಟೆ ನನಗೆಲ್ಲ ಗೊತ್ತಿದೆ ಅಂತೇಳಿ ದೊಡ್ಡವರು. ಆದರೆ ಮಕ್ಕಳು ಹಾಗಲ್ಲ, ಅವ ಕಲಿಯುವಂತಹ ಅವ್ರಂದ್ರೆ ಗೋಡೆಗೆ ಹಳ್ಳು ಒಗ್ದಂಗೆ ಅಂತಾರಲ್ಲ, ಹಂಗೆ ಅವ್ರಿಗೆ ಕಲಿಯುವಂಥ ಒಂದು ಎಲ್ಲನೂ ಕಲಿಬೇಕು, ಎಲ್ಲನೂ ನೋಡಬೇಕು, ಅಬ್ಸರ್ವೇಷನ್ ಅಂತ, ಅವನ್ನೆಲ್ಲನೂ ನೋಡಬೇಕು ಅನ್ನೋ ಒಂದು ಅವ್ರಿಗೆ ಹುಮ್ಮಸ್ಸಿರೋದು. ಆ ದೃಷ್ಟಿಯೊಳಗೆ ಮಕ್ಕಳು ಇಲ್ಲಾಗಿ ಬಂದಿದ್ದಾರೆ. ಅವ್ರಿಗೆ ಇಲ್ಲೇನು ಸಿಗ್ತೈತೆ ಅನ್ನೋದನ್ನ ಮೊದಲು ಕೇಳ್ತಾರೆ. ಇಲ್ಲೇನು ಕೊಡ್ತೀರಿ ನೀವು? ಶಾಲೆಯಾಗಿ ಇಲ್ದದ್ದು ಕೊಡಬೇಕಲ್ಲ, ಪಟ್ಟಕ್ಕೆ ಇಲ್ದದ್ದನ್ನು ಕೊಡಬೇಕಲ್ಲ, ಅದನ್ನು ಸಿದ್ದವರು ಕೊಡ್ತಾರೆ. ಯಾವಾಗಲೂ ದೃಶ್ಯ ಮಾಧ್ಯಮಕ್ಕೆ ಬಹಳ ಶಕ್ತಿ ಇದೆ. ಚಲನಶೀಲತೆ ಅಂದರೆ ಏನು, ಏನಾದರೂ ನೀವು ಒಂದು ಪಟ್ನ ಹಕ್ಕಿ ಹಾರು ಹೋದ್ರೆ ನೋಡ್ತೀರಿ, ಅದು ಹಕ್ಕಿ ಕುಂತಿದ್ರು ನೋಡಲ್ಲ. ಅಂದ್ರೆ ಲಕ್ಷ್ಯ ಆ ರೀತಿ ಒಳಗಿರುತ್ತೆ. ಹೌದಲ್ಲಪ್ಪ? ಎಷ್ಟನೇ ಕ್ಲಾಸ್ನವ್ರು ಇದ್ದೀರಿ ಹೇಳ್ರಿ? ಇಲ್ಲಿ ಎಷ್ಟೆಷ್ಟು ಕ್ಲಾಸ್ನವ್ರು? 1ನೇ ಕ್ಲಾಸ್ನವ್ರು ಇದ್ದೀರಿ? ಇಲ್ಲ. 5ನೇ ಕ್ಲಾಸ್ನವ್ರು ಇದ್ದೀರಿ? 4ನೇ ಕ್ಲಾಸ್ನವ್ರು ಇದ್ದೀರಿ? 5ನೇ ಕ್ಲಾಸ್ನವ್ರು ಎಷ್ಟು ಜನ ಇದ್ದೀರಿ? ಎಷ್ಟು ಜನ ಇದ್ದೀರಿ? ಒಂದ್ಸಲ ಚಪ್ಪಾಳೆ ಹೊಡೀರಿ. ಎಷ್ಟು? 6ನೇ ಕ್ಲಾಸ್ನವ್ರು ಎಷ್ಟು ಜನ ಇದ್ದೀರಿ? ಹೊಡ್ರಿ ಜೋರಿ, ಅವ್ರಿಗಿಂತ ಜಾಸ್ತಿ ಹೊಡಿಬೇಕು ನೀವು. 7ನೇ ಕ್ಲಾಸ್ನವ್ರು ಎಷ್ಟು ಜನ ಇದ್ದೀರಿ? 7ನೇವ್ರಿಲ್ಲ? 7ನೇವ್ರಿಲ್ಲ? ಹೊಡಿ, ಒಬ್ಬನ ಹೊಡಿ ಜೋರಾಗಿ. ಅಂದ್ರೆ ಹುಡುಗರಿಗೆ ನಾವು ಮಾತಾಡಿಸ್ಬೇಕು, ಅಂದ್ರೆ ಅವು ಮಾತಾಡ್ತಾವೆ. ನಾವೇನು ಮಾಡ್ತೀವಿ, ಎಲ್ಲ ನಾವೇ ಮಾತಾಡ್ತೀವಿ, ಅವ್ರು ಏನು ಕೇಳ್ದಿದ್ದಂಗೆ ಮಾಡ್ತೀವಿ. ಅಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ನಿರ್ಮಾಣ ಮಾಡಬೇಕು. ನಾವು ಮಕ್ಕಳನ್ನು ತೊಡಗಿಸ್ಕೊಳ್ಬೇಕು. ಅಂಥ ವ್ಯವಸ್ಥೆಯನ್ನು ನೀವಾಗೇ
ಅವು ಮಕ್ಕಳು 9:00ವರೆಗೆ ಇಲ್ಲದ ಅಂದ್ರೆ ನೀವೇನು ಮಾಡಬೇಕು ಅಂದರೆ 8:00ವರೆಗೆ ಪಾಲಕರು ಅವ್ರು ಸ್ನಾನ ಮಾಡಿಸಿ ಇಲ್ಲಿ ಕಳಿಸೋಂಥ ವ್ಯವಸ್ಥೆಗಳನ್ನು ಮಾಡಬೇಕು. ಈಗ ಇಲ್ಲಿಷ್ಟು ಜನ ಏನು ಬಂದಿದ್ದಾರಲ್ಲ, ನೀವೆಲ್ಲ ಏನು ಮಾಡಬೇಕು, ನಿಮ್ಮ ಓಣಿಗೆ ಹೋಗ್ತೀರಿ, ನಿಮ್ಮ ಮನೆ ಬಾಜುಕಿದ್ದವ್ರು ಅದಾರಲ್ಲ ಅವ್ರನ್ನಷ್ಟರನ್ನು ಕರ್ಕೊಂಡ್ಬರ್ಬೇಕು. ಇಲ್ಲಿ ಏನು ಫೀ ಇಲ್ಲ, ಏನೂ ಇಲ್ಲ. ಆರಾಮಾಗಿ ಬರೋದು, ಮುಂಜಾನೆಯಿಂದ ಸಂಜೆವರೆಗೆ ಆಟ ಆಡೋದು, ನಾಟಕದ ಅಭಿನಯಗಳನ್ನು ಹೇಳ್ಕೊಡ್ತಾರೆ, ಅದನ್ನು ಕಲಿಯೋದು, ಜೊತೆಗೆ ಅದರ ಜೊತೆಗೆ ಬೇರೆ ಬೇರೆ ವಿಷಯಗಳನ್ನು ನಿಮ್ಗೆ ತಿಳಿಸ್ತಾರೆ, ಕತೆ, ಅವನ್ನೆಲ್ಲ ಕಲಿಬೇಕು. ಮಕ್ಕಳು ಮಕ್ಕಳಾಗಿರಬೇಕು, ನಮ್ಮ ಹಂಗೆ ಆಗಬೇಡ್ರಿ. ಯಾಕಂದ್ರೆ ನಮಗೆ ಭಾಳಷ್ಟು ತಲೆಯೊಳಗೆ ಬರೋಂಥ ವ್ಯವಸ್ಥೆಗಳದಾವೆ. ನಿಮಗೆ ಹಂಗಿಲ್ಲ, ನಿಮಗೆ ಓದು ಒಂದದ ವ್ಯವಸ್ಥೆ. ಅದಕ್ಕೆ ನಾನೇನಂತೀನಿ, ನೀವು ಕೂಡ ಸದೃಢವಾಗಿ ನಿಮ್ಮ ಮನಸ್ಸನ್ನು ಏಕಾಗ್ರತೆಯನ್ನು ಇಟ್ಕೊಂಡ್ರೆ ನೀವು ಏನನ್ನೂ ಸಾಧಿಸ್ಬೋದು. ನೀವು ಒಬ್ಬರು ಶಾಂತಕಳಿ ಆಗ್ಬೋದು ಅಥವಾ ಅಬ್ದುಲ್ ಕಲಾಂ ಆಗ್ಬೋದು ಅಂತ ಆ ವ್ಯವಸ್ಥೆಗೆ ಇಲ್ಲಿ ಏನದ, ಇದು ನಿಮಗೊಂದು ಚಿಮ್ಮುವ ಹಲಗೆ ಆಗಿ ಕೆಲಸ ಮಾಡ್ತದೆ. ಅದನ್ನು ಮಾಡಿಕೊಟ್ಟಂಥವ್ರು ನೀವೆಲ್ಲ ನೆನೆಸ್ಬೇಕಲ್ಲ. ಅದಕ್ಕೆಲ್ಲರೂ ಕೂಡಿ ಸಕ್ಕರೆ ಬಾಳಾಚಾರ ಟ್ರಸ್ಟಿಗೆ ಒಂದು ಚಪ್ಪಳ ಹೊಡಿತೀರಾ? ಹೊಡಿ ಜೋರಾಗಿ. ಪಾಲಕರಲ್ಲಿ ನಮ್ದು ಇನ್ನೊಂದು ರಿಕ್ವೆಸ್ಟ್, ಇಲ್ಲಿ ಮಕ್ಕಳ ಪಾಲಕರು ಬಂದಿರ್ಬೋದು, ಅವ್ರಿಗೆಲ್ಲ ನಂದು ವಿನಂತಿ ಏನಂದ್ರೆ, ಮಕ್ಕಳು ಈ ಒಂದು ವ್ಯವಸ್ಥೆ ಇದನ್ನೆಲ್ಲ ಇಲ್ಲಿ ಟ್ರಸ್ಟ್ನವ್ರು ಮಾಡ್ತಾ ಇದ್ದಾರೆ. ತಮ್ಮ ಸಾಧ್ಯತೆ, ಅವರ ಸಾಧ್ಯತೆಗಳೇನದಾವ ಅವನ್ನೆಲ್ಲ ಮಾಡ್ತಾ ಇದ್ದಾರೆ. ನೀವು ಹುಮ್ಮಸವನ್ನು ವ್ಯಕ್ತಪಡಿಸ್ಬೇಕಲ್ಲ. ನನಗೆ ಭಾಳ ಖುಷಿ ಕೊಟ್ಟೈತ್ರಿ ಅನ್ನೋದನ್ನು ನೀವು ಹೆಂಗೆ ವ್ಯಕ್ತಪಡಿಸ್ತೀರಿ ಅಂದ್ರೆ, ಮಕ್ಕಳ ಜೊತೆಗೆ ನೀವು ಬಂದು ಬರ್ಬೋದಿಲ್ಲ, ನಿಂತ್ಕೊಂಡು ನೋಡ್ಬೋದು ಮಕ್ಕಳು ಹೇಗೆ ಆಟ ಆಡ್ತಾ ಇದಾರನ್ನ. ಅವ್ರು ನೀವಿದ್ರೆ ಮುಜುಗರ ಮಾಡ್ಕೋಬೋದು, ದೂರಿಂದ ನೋಡಿ. ಅಥವಾ ಸಂಜೆಗೆ ಅವರು ಒಂದು ನಿರ್ದೇಶನ ಕೊಡ್ತಾರೆ, ನೀವು ಇಂಥ ಟೈಮಿಗೆ ಬರ್ರಿ ಅಂತ, ಆ ಟೈಮಿಗೆ ಬರ್ರಿ ಅಂದ್ರೆ ಮಕ್ಕಳು ಏನು ಮಾಡ್ತಾ ಇದಾವೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಜೊತೆಗೆ ಮಕ್ಕಳಿಗೆ ಇನ್ನೊಂದಿಷ್ಟು ಹುರುಪು ಮಾಡ್ಬೇಕಂದ್ರೆ ಏನು ಮಾಡಬೇಕು, ಅವರಿಗೆ ಒಂದಿಷ್ಟು ಕೆಲವೊಂದು ವಿಷಯಗಳ ಬಗ್ಗೆ ಆಸಕ್ತಿ ಇರ್ತೈತಿ. ಏನು ಅಂತಂದ್ರೆ ತಿಂಡಿ ತಿನಿಸು ಅಂಥವುಗಳನ್ನು ನೀವು ಸ್ಪಾನ್ಸರ್ ಮಾಡ್ಬೋದು. ನಾನು ಇದನ್ನು ಅವ್ರ ಪರ್ಮಿಷನ್ ಇಲ್ದೇ ಕೇಳ್ತಾ ಇದ್ದೀನಿ. ಯಾಕಂದರೆ ಮಕ್ಕಳು ಬೆಳಗ್ಗಿಂದ ಇಲ್ಲಿ ಇರ್ತಾವೆ. ನಮ್ಮ ಒಂದು ಆರ್ಥಿಕ ವ್ಯವಸ್ಥೆ ಒಳಗೆ ನಾವು ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಆದರೆ ನಮ್ಮಪ್ಪ ಎಲ್ಲರಿಗೂ ಬಿಸ್ಕಿಟ್ ಕೊಟ್ಟ ಅಂತ ಒಂದು ಮಗುವಿಗೆ ಬಂತಂದ್ರೆ ಇನ್ನೊಬ್ಬಪ್ಪ ಹೇಳ್ತಾನೆ, ಇಲ್ಲ ನಾನು ಇವತ್ತು ಕಬ್ಬಿನ ಹಾಲು ಕುಡಿಸ್ತೇನೆ ಅಂತೇಳಿ. ಹಂಗೆ ನೀವು ಮಕ್ಕಳೆಲ್ಲರೂ ಮಕ್ಕಳ ಜೊತೆ ನೀವು ಮಕ್ಕಳಾಗ್ಬಿಟ್ರೆ ಈ ಶಿಬಿರದ ಉದ್ದೇಶ ಯಶಸ್ವಿ ಆಗ್ತೈತಿ ಅನ್ನೋದು ನನ್ನ ಭಾವನೆ. ಭಾಳಷ್ಟು ಕೊರೆಯುವಂಥ ಕೆಲಸ ನಾ ಮಾಡಲ್ಲ. ಮಕ್ಕಳೆಲ್ಲರೂ ಕೂಡಿ ನಾವು ಮಕ್ಕಳಾಗಿ ಈ ಉದ್ದೇಶ ಏನದ, ಶಾಂತ ಕವಿಗಳ ಉದ್ದೇಶ ನಾಟಕದ ವಾತಾವರಣವನ್ನು ಕರ್ನಾಟಕದ ತುಂಬ ಹರಡಬೇಕು ಅಂತ. ಅವ್ರ ಹಿಸ್ಟ್ರಿ ಹೇಳೋದೇನು ಉಪಯೋಗ ಇಲ್ಲ. ಅವರು ಇಲ್ಲೇ ಹುಟ್ಟಿದ್ರು, ಅವರ ಕಾರ್ಯಕ್ಷೇತ್ರ ಇದಿತ್ತು. ನಂತರ ಅವರು ರಾಣೆಬೆನ್ನೂರು, ಗದಗ ಆಡಿದರು. ಅವರು ಒಂದು 20-25 ನಾಟಕಗಳನ್ನು ಬರೆದರು. ತಾವೇ ಸ್ವತಃ ಕಂಪನಿಯನ್ನು ಕಟ್ಟಿ ಕರ್ನಾಟಕದ ಮೊದಲ ಕನ್ನಡ ನಾಟಕ ಕಂಪನಿ ಅವರೇ ಕಟ್ಟಿದ್ದು. ಅದಕ್ಕೆಲ್ಲ ಪ್ರಥಮರು ಅವರೇ. ನಮ್ಮ ಶೇಷಗಿರಿ ಅವರು ಅವರ ನಾಟಕವನ್ನು ಆಡಿದರು. ಅವರ ಶತಮಾನೋತ್ಸವದ ಸಂದರ್ಭ 150ನೇ ಇದರೊಳಗೆ ಉಷಾಹರಣ ಅಂತೇಳಿ ಒಂದು ನಾಟಕವನ್ನು, ಶಾಂತ ಕವಿಗಳೇ ಬರೆದಂಥ ನಾಟಕವನ್ನು ನಮ್ಮ ಪ್ರಭು ಗುರಪ್ಪನವರ ಕಲಾ ತಂಡ, ಶೇಷಗಿರಿ ಕಲಾ ತಂಡ ನಡೀತು. ಅದನ್ನು ಡೆಲ್ಲಿವರೆಗೂ ಆಡಿ ಬಂದರು. ಅಂಥ ಒಂದು ಶಕ್ತಿ ಸಾತೇನಹಳ್ಳಿಯವರಿಗೂ ಬರಬೇಕು. ಸಾತೇನಹಳ್ಳಿ ಮಕ್ಕಳು ಕೂಡ ಡೆಲ್ಲಿವರೆಗೂ ಹೋಗಿ ಅಂಥ ನಾಟಕಗಳನ್ನು ಆಡುವಂಥ ಶಕ್ತಿ ಈ ಮಕ್ಕಳಿಗೆ ಬರಬೇಕು. ಮತ್ತೊಂದೇನೆಂದ್ರೆ, ಈ ಶಿಬಿರಗಳನ್ನು ಮಾಡೋ ಉದ್ದೇಶ ನಾವು ಇಲ್ಲಿಂದ ವಲಸೆ ಹೋಗಬೇಕು ಅನ್ನೋದಲ್ಲ. ನಮ್ಮ ಮಕ್ಕಳನ್ನು ಭಾಳಷ್ಟು ಕಲಿಸಿ ಅವರು ಬೆಂಗಳೂರಿಗೂ ಡೆಲ್ಲಿಗೂ ಕಳಿಸೋವಂಥದ್ದಲ್ಲ. ನಮ್ಮ ಮಕ್ಕಳು ನಮ್ಮ ನೆಲದೊಳಗೂ ಮಾಡಲಿಕ್ಕೆ ಸಾಧನೆಗಳು ಬೇಕಾದಷ್ಟಿದೆ ಅನ್ನೋದನ್ನು ನೀವು ಪಾಲಕರು ಇವತ್ತಿಂದ ಅದನ್ನು ಪ್ರತಿಜ್ಞೆ ಮಾಡಿ ಆ ಮಕ್ಕಳಿಗೆ ನೀವು ಕಲಿಸಿದ್ದೇ ಆದರೆ ಅವು ನಿಜವಾಗಿ ಹೇಳ್ತೇನೆ, ಅವರು ಯಶಸ್ಸಿಗೆ ಯುವಕರಾಗಿ ಬೆಳೀತಾರೆ. ಆ ದೃಷ್ಟಿ ಒಳಗೆ ಈ ಶಿಬಿರಗಳನ್ನು ಮಾಡಿದ್ದೇವೆ ಹೊರತಾಗಿ ಇದರಲ್ಲಿ ಯಾವುದೇ ಲಾಭಗಳು ಯಾವುದೇ ಟ್ರಸ್ಟ್ಗಾಗಲಿ ನಮಗಾಗಲಿ ಇಲ್ಲ. ಮಕ್ಕಳು ಈಗ ನಮ್ಮ ಇವತ್ತಿನ ಜಗತ್ತಿಗೆ ಮಕ್ಕಳು ಬೇಕು. ಇವತ್ತೇನಾಗಿದೆ ಅಂದ್ರೆ, ನಾಟಕದಲ್ಲೂ ಕೂಡ ನಾವೇನು ಮಾಡಿಬಿಟ್ಟಿದ್ದೇವೆ, ನಮ್ಮ ವಿಚಾರಗಳನ್ನು ಮಕ್ಕಳಿಗೆ ಹೇಳ್ತಾ ಇದ್ದೇವೆ. ಆಗಬಾರ್ದು. ಮಕ್ಕಳ ವಿಚಾರಗಳನ್ನು ನಾವು ತಗೊಳ್ಬೇಕಾದಂಥ ಒಂದು ಸ್ಥಿತಿ ಇದೆ. ಆ ಮಕ್ಕಳ ಮುಗ್ಧತೆಯನ್ನು ನೀವು ಎಲ್ಲರೂ ಉಳಿಸ್ಕೊಳ್ಳೋಣ. ಈ ಟ್ರಸ್ಟ್ ಮಾಡಿರುವಂಥ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಸಹಾಯ ಸಹಕಾರಗಳನ್ನು ನೀವೆಲ್ಲರೂ ಕೂಡಿ ನೀಡೋಣ ಅನ್ನೋ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.